ಜಯತೀರ್ಥರ ವಿಶಿಷ್ಟವಾದ ಸನ್ನಿಧಾನೋಪೇತರು ನಮ್ಮ ಸ್ವಾಮಿಗಳು ಅಂತಂದರೆ ಯಾವ ಸಂದೇಹವೂ ಇಲ್ಲ. ಅವರ ದೈನಂದಿನ ಚರಿತ್ರೆಯ ಬಗ್ಗೆ ನಮ್ಮ ಅನುಭವದ ಸಣ್ಣ ತುಣುಕು. ದಿವಾ ದಿವಾಪಿವಾದ ವೇದಿ ವೇದಿಕಾ ವಿರಾಜಿತ ಸ್ವಯಂ ಸುಪೂರ್ಣ ಧೀರಿವ ಪ್ರಭೂತ ಶಿಷ್ಯ ಮಂಡಲೇ ಕೇವಲಯ್ಯದಾಶ್ರಿತ ಸದಾತ್ಮನಾಮಸ್ಕರಿ ಯಶಸ್ಕರಂ ಪರಿಷ್ಕರೋತಿ ತತ್ವ ಸತ್ವ ಸಂತತಿಂ ಸತ್ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ಯಾಮ ಯಾಮ ಭೂಮ ಭಕ್ತ ಕಾಮನಾ ಸುಮಾನನೆ ಸಮೀರ ಮಾನ ಮಾನಿತ ಪ್ರಮೇಯ ತತ್ವ ಶೋಧನೆ ಕೇವಲಯ್ಯದಾಶ್ರಿತ ಸದಾತ್ಮನಾಮಸ್ಕರಿ ಯಶಸ್ಕರಂ ವಿರಾಜತೆ ಸಭಾಜಿತ ಸುರೈರಹೋ ಸತ್ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ಖಿನ್ನ ಮಾನಸಂ ವಿಭಿನ್ನ ಚಿಂತಮಾನಸಂ ವಿಪನ್ನ ಭಿನ್ನ ಮಾನಸಂ ಪ್ರಪನ್ನ ಭಕ್ತ ಮಾನಸಂ ಸಮಂ ಕೇವಲಯ್ಯದಾಶ್ರಿತ ಸದಾತ್ಮನಾಮಸ್ಕರಿ ಮಂದಹಾಸ ಚಂದ್ರಿಕಾಭಿರಾಶು ನಂದಯತ್ಯಹೋ ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ಕಿಶೋರ ಬಾಲಶೇಮುಷೀಷು ನಾಸ್ತಿಕಾಸ್ಥಿತಾ ಸ್ಥಿರ ಸ್ವಶೇಷ ಯೂನಿ ಮಾನಿಷಾದವಾದ ಲಜ್ಜಿತೆ ಕಲೌ ಕೇವಲಯ್ಯದಾಶ್ರಿತ ಸದಾತ್ಮನಾಮಸ್ಕರಿ ಸಂಸ್ಕರೋತಿ ಸಾದರಂ ಸುಧಾ ವಿಶಾರದಾನಹೋ ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ. ಶ್ರೀ ಗುರುಭ್ಯೋ ನಮಃ. ಈ ಗೀತೆಯ ಪಲ್ಲವಿ ಶ್ರೀ ಜ್ಯೇಷ್ಠ ಶ್ರೀಪಾದಂಗಳವರ ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದುಕೆಗೆ ಸಂಬೋಧನ. ಸತ್ಪ್ರಮೋದ ಪಾದುಕೆ, ನಿಮ್ಮ ಮಹಿಮೆ ನಿಮಗೇ ಗೊತ್ತಿಲ್ಲ. ಎಂಥ ಮಹಿಮೆ ನಿಮ್ಮದು ಅಂತಂದರೆ, ನಿಮ್ಮ ನಾಮಸ್ಮರಣೆ ಎಂಬ ಕವಚ ನಮ್ಮ ಶ್ರೀಪಾದಂಗಳವರನ್ನು ಪರಿಪೂರ್ಣವಾಗಿ ಆವರಿಸಿಬಿಟ್ಟಿದೆ. ಅವರು ಮಾಡುವ ಪ್ರತಿಯೊಂದು ಕೃತ್ಯಗಳು ಕೂಡ ಇತರ ಅಸಾಧಾರಣವಾಗಿದೆ. ಯಾರಿಗೂ ಮಾಡಲಿಕ್ಕಾಗದಂತಹ ಕೃತ್ಯಗಳನ್ನು ಮಾಡ್ತಾರೆ. ಎಷ್ಟು ಜನ ಮಂತ್ರಾಕ್ಷತೆಗೆ ಬರೋದು, 5 ನಿಮಿಷ ಮಂತ್ರಾಕ್ಷತೆ ಬುಟ್ಟಿ ಹಿಡ್ಕೊಳ್ಳೋಷ್ಟರಲ್ಲಿ ಕೈ ನೋವು ಬರ್ತದೆ ನಮಗೆ. ಬೆಳಗಿಂದ ರಾತ್ರಿ ತನಕ ಶ್ರೀಪಾದಂಗಳವರು ಎಡಬಿಡದೆ ಮಂತ್ರಾಕ್ಷತಾ ಪ್ರದಾನವನ್ನು ಮಾಡ್ತಾರೆ. ಬಂದ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಆ ಮಂತ್ರಾಕ್ಷತಾ ಪ್ರದಾನದಿಂದ ಈಡೇರಿಸ್ತಾರೆ ಅಂತಂದರೆ ಅದು ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ನಾಮಸ್ಮರಣ ಕವಚಪೂರ್ವಕವಾಗಿಯೇ ಆಗಿದೆ ಅನ್ನೋದು ಮೊದಲನೇ ಪದ್ಯದ ಭಾವ. ಎರಡನೇ ಪದ್ಯದ ಭಾವ, ಎಷ್ಟೇ ದೂರ ಸಂಚಾರ ಇರಲಿ, ಎಷ್ಟೇ ಭಕ್ತರನ್ನು ಕಂಡು ಮಂತ್ರಾಕ್ಷತೆ ಇತ್ಯಾದಿ ಎಷ್ಟೇ ಕ್ಲಿಷ್ಟಕರವಾದ ಅವರ ದಿನಚರಿ ಇದ್ದರೂ ಕೂಡ ಒಂದು ದಿನವೂ ಕೂಡ ಅವರು ಪಾಠವನ್ನು ತಪ್ಪಿಸೋದಿಲ್ಲ. ಆ ಪಾಠದಲ್ಲೂ ಕೂಡ ಟೀಕಾ ಗಾಂಭೀರ್ಯವನ್ನು ತಿಳಿಸಿಕೊಡುವುದರಲ್ಲಿ, ಟೀಕಾಕೃತ್ಪಾದರ ಪ್ರತಿಯೊಂದು ಪದದ ಸ್ವಾರಸ್ಯವನ್ನು ತಿಳಿಸಿಕೊಡುವುದರಲ್ಲಿ ಯತ್ಕಿಂಚಿತ್ ಸಂಕೋಚವನ್ನು ಮಾಡುವುದಿಲ್ಲ. ಕದಾಚಿತ್ ಅಶನದಲ್ಲಿ ಸಂಕೋಚವನ್ನು ಮಾಡಿದರೂ ಕೂಡ ಪಾಠ ಪ್ರವಚನದಲ್ಲಿ ಎಂದೂ ಸಂಕೋಚವಿಲ್ಲ ಅನ್ನೋದು ಎರಡನೇ ಪದ್ಯದ ಅಭಿಪ್ರಾಯ. ಹಾಗೆ ಭಕ್ತರು ವಿವಿಧ ರೀತಿಯಾದ ಭಕ್ತರಿರ್ತಾರೆ. ಕೆಲವರು ದುಃಖಿತರಿರ್ತಾರೆ, ಕೆಲವರು ಏನು ಮಾಡಬೇಕು ತೋಚ್ತಾ ಇಲ್ಲ. ಖಿನ್ನ ಮಾನಸಾಹ ಕೇಚನ, ವಿಭಿನ್ನ ಮಾನಸಾಹ ಕೇಚ, ವಿಭಿನ್ನ ಚಿಂತ ಮಾನಸಾಹ, ಏನು ಮಾಡಬೇಕು ಗೊತ್ತಾಗ್ತಾ ಇರಲ್ಲ. ಇನ್ನು ಕೆಲವರು ಎಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ದೀವಿ, ಆಯ್ತು ಇನ್ನು ನಾಳೆನೋ ನಾಡಿದ್ದೋ ನಾವು ಪ್ರಾಣತ್ಯಾಗ ಮಾಡಬೇಕಾಗ್ತದೆ ಅನ್ನೋ ಪರಿಸ್ಥಿತಿ ಇರುವಂಥ ಭಕ್ತರು ಕೆಲವರು. ಇನ್ನು ಕೆಲವರು ಶ್ರೀಪಾದಂಗಳವರ ದರ್ಶನವಾದರೆ ಸಾಕು, ಎಲ್ಲ ಸುಖವಾಗಿದೆ, ಶ್ರೀಪಾದಂಗಳವ್ರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ಬಂದವರು ಕೆಲವರು. ಇವರು ಎಲ್ಲರನ್ನೂ ಒಮ್ಮೆಲೆ ಒಂದೇ ನಗುವಿನಿಂದ ಸಂತೋಷ ಪಡಿಸುವಂತಹ ಸಾಮರ್ಥ್ಯ ನಮ್ಮ ಶ್ರೀಪಾದಂಗಳವರದು. ಅದು ಖಿನ್ನ ಮಾನಸಂ ವಿಭಿನ್ನ ಚಿಂತ ಮಾನಸಂ ವಿಪನ್ನ ಭಿನ್ನ ಮಾನಸಂ ಪ್ರಪನ್ನ ಭಕ್ತ ಮಾನಸಂ ಸಮಂ ಕೇವಲಯ್ಯದಾಶ್ರಿತ ಸದಾತ್ಮನಾಮಸ್ಕರಿ ಮಂದಹಾಸ ಚಂದ್ರಿಕಾಭಿರಾಶು ನಂದಯತ್ಯಹೋ ಸತ್ಪ್ರಮೋದ ಪಾದುಕೆ ವಿರಾಜತೆ ಮಹೀತಲೆ ತ್ವದೀಯ ನಾಮ ಸಾಮವರ್ಮ ಶ್ರೀ ಸದಾತ್ಮನಾಮಕೆ. ಇನ್ನು ಕೊನೆಯ ಚರಣ
ಈಗಿನ ಕಾಲ ಹೇಗಿದೆ ಅಂತಂದರೆ ಬಾಲಕರು ಕೂಡ ಏನು ಮಾಡಬೇಕು ಅನ್ನೋ ಸಂಶಯದಲ್ಲಿದ್ದಾರೆ. ನಾಸ್ತಿಕ ಬುದ್ಧಿ, ನಾಸ್ತಿಕ್ಯ ಎಲ್ಲ ಕಡೆ ಹರಡ್ತಾ ಇದೆ. ಕಿಶೋರ ಬುದ್ಧಿ, ಬಾಲಕ ಬುದ್ಧಿ ಎಲ್ಲವೂ ಕೂಡ ಅಸ್ಥಿರವಾದ ನಾಸ್ತಿಕ ಮತದ ಕಡೆಗೆ ಮುಂದೂಡುವಾಗ ಯುವಕರು ಹೋಗ್ಲಿ, ಕಿಶೋರರು ಬಾಲರಿಗಾದರೆ ಸಂಶಯ, ಯುವಕರಿಗಾದರೆ ವಿವೇಕ ಇರ್ತದಲ್ಲ, ಅವ್ರೇನು ಮಾಡ್ತಾರೆ, ಸರಿ ವಿವೇಕ ಇದ್ರೂ ಕೂಡ ಅವ್ರಿಗೆ ಸಂಶಯ ಬರ್ತಿರ್ತದೆ. ಎಲ್ಲ ಹೊರಗಡೆ ಓಡಾಡಬೇಕಾದ್ರೆ ರಾಮ ಅನ್ಲಿಕ್ಕೆ ನಾಚುವ ಪರಿಸ್ಥಿತಿ. ಮಾನಿಷಾದವಾದ ಲಜ್ಜಿತೆ ಕಲವು. ಇಂಥ ಕಲಿಯುಗದಲ್ಲಿ ಶ್ರೀಪಾದಂಗಳವರು, ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ನಾಮಸ್ಮರಣೆಯನ್ನು ಆಶ್ರಯಿಸಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಂಸ್ಕರೋತಿ ಸಾದರಂ ಸುಧಾ ವಿಶಾರದಾನಹೋ, ಸುಧಾ ವಿಶಾರದರನ್ನು ತಯಾರು ಮಾಡ್ತಾ ಇದ್ದಾರೆ. ಇಂಥ ಶ್ರೀಪಾದಂಗಳವರ ಮಹಿಮೆಯನ್ನ ನಮ್ಮ ನುಡಿಗಳಿಂದ ಏನು ಹೇಳಲಿಕ್ಕೆ ಸಾಧ್ಯ? ಅಂಥ ಶ್ರೀಪಾದಂಗಳವರಿಗೆ ಭೂಯಿಷ್ಠ ಅಂತೆ ನಮ್ಮ ಉಕ್ತಿಂ ವಿಧೇಮ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣ.